ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆದ ಒಂದು ಬಾಳೆಕಾಯಿಯ ಪಲ್ಯವನ್ನ ತೋರಿಸ್ತಾ ಇದ್ದೇನೆ. ಸಿಂಪಲ್ ಆದ್ರೂ ಕೂಡ ತುಂಬಾನೇ ರುಚಿಕರವಾಗಿರ್ತದೆ. ಕ್ವಿಕ್ ಆಗಿ ಮಾಡುವಂತಹ ಪಲ್ಯದ ರೆಸಿಪಿ ಇದು. 10-15 ನಿಮಿಷದಲ್ಲೆಲ್ಲ ಪಲ್ಯವನ್ನ ಮಾಡಿ ಮುಗಿಸ್ಬೋದು. ಬಾಳೆಕಾಯಿ ಆಗಿರೋದ್ರಿಂದ ಬೇಗನೆ ಬೇಯ್ತದೆ. ಹಾಗಾಗಿ ಬಾಳೆಕಾಯಿ ಪಲ್ಯವನ್ನ ಮಾಡಲಿಕ್ಕೆ ಮೊದಲಿಗೆ ನಾನು ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಅದರಲ್ಲಿ 1 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕೊಂಡಿದ್ದೇನೆ. ಸಾಸಿವೆ ಎಲ್ಲ ಚಟಪಟ ಅಂತ ಇದ್ದ ಹಾಗೆ ಸ್ವಲ್ಪ ಇಂಗನ್ನ ಹಾಕೊಂಡಿದ್ದೇನೆ. ಉದ್ದಿನ ಬೇಳೆಯ ಬಣ್ಣ ಸ್ವಲ್ಪ ಬದಲಾಗಬೇಕು, ಅಲ್ಲಿ ತನಕ ಇದನ್ನ ಸ್ವಲ್ಪ ಹೊತ್ತು ಹುರ್ಕೊಳ್ತೇನೆ. ಉದ್ದಿನ ಬೇಳೆಯ ಬಣ್ಣ ಎಲ್ಲ ಬದಲಾದ ನಂತರ ಅದಕ್ಕೆ ಒಂದೆರಡು ಒಣಮೆಣಸಿನ ಪೀಸು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೇನೆ. ಒಗ್ಗರಣೆ ರೆಡಿ ಆಗ್ತಾ ಇದ್ದ ಹಾಗೆ ಇದಕ್ಕೆ ಕಟ್ ಮಾಡಿರುವಂತಹ 2 ಬಾಳೆಕಾಯಿಯ ಹೋಳುಗಳನ್ನು ಹಾಕೊಳ್ತಾ ಇದ್ದೇನೆ. ನಾನಿಲ್ಲಿ ಬಳಸ್ತಾ ಇರೋದು ಸಾಂಬಾರಿಗೆಲ್ಲ ಬಳಸುವಂತಹ ಬಾಳೆಕಾಯಿ. ಇದು ನಮ್ಮೂರಲ್ಲಿ ಶಾನ್ ಬಾಳೆಕಾಯಿ ಅಂತ ಹೇಳ್ತೇವೆ. ನಾನಿಲ್ಲಿ 2 ಬಾಳೆಕಾಯಿಯಿಂದ ಮಾಡ್ಕೊಳ್ತಾ ಇದ್ದೇನೆ. ಒಮ್ಮೆ ಒಗ್ಗರಣೆಯಲ್ಲಿ ಬಾಳೆಕಾಯಿಯ ಹೋಳುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಒಂದೇ 1 ಟೇಬಲ್ ಚಮಚ ಆಗುವಷ್ಟು ನೀರನ್ನು ಹಾಕೊಂಡಿದ್ದೇನೆ. ಹಾಕಿಲ್ಲ ಅಂದ್ರೂ ಎಣ್ಣೆಯಲ್ಲಿಯೇ ಬೇಯ್ತದೆ. ಅದು ಸ್ವಲ್ಪ ನೀರನ್ನ ಹಾಕಿದ್ರೆ ಬೇಗನೆ ಬೇಯ್ತದೆ. 1-2 ನಿಮಿಷದಲ್ಲೆಲ್ಲ ಬೆಂದು ಬಿಡ್ತದೆ ಬಾಳೆಕಾಯಿ. ಅಷ್ಟರಲ್ಲಿ ಅದಕ್ಕೆ ಒಂದು ಮಸಾಲೆಯನ್ನು ರೆಡಿ ಮಾಡಲಿಕ್ಕೆ ಮಿಕ್ಸಿ ಜಾರಲ್ಲಿ ಅರ್ಧ ಟೀ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕಿದ್ದೇನೆ. ಹಾಗೆ ಹಸಿಮೆಣಸು 2 ಹಾಕೊಂಡಿದ್ದೇನೆ. ಹಾಗೆ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೇನೆ. ಇದನ್ನ ನೀರನ್ನು ಹಾಕದೆ ಒಮ್ಮೆ ಪೌಡ್ರನ್ನ ಮಾಡ್ಕೊಳ್ತೇನೆ. ಈ ರೀತಿ ಪೌಡ್ರ್ ಆದ ನಂತರ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೇನೆ. ಇದು ಚಿಕ್ಕ ಕಪ್, ಹಾಗಾಗಿ ನಿಮಗೆ ಫುಲ್ ಆಗಿ ಕಾಣಿಸ್ತಾ ಇರ್ಬೋದು. ಅರ್ಧ ಕಪ್ ಆಗುವಷ್ಟು ಹಾಕೊಂಡಿದ್ದೇನೆ. ಈ ರೀತಿ ನುಣ್ಣಗೆ ಪೌಡ್ರನ್ನ ಮಾಡ್ಕೊಂಡಿದ್ದೇನೆ. ನೀರನ್ನ ಸೇರಿಸುವ ಅಗತ್ಯ ಇಲ್ಲ. ಇಲ್ಲಿ ಬಾಳೆಕಾಯಿಯ ಹೋಳುಗಳು ಕೂಡ ಚೆನ್ನಾಗಿ ಬೆಂದಿದೆ. ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೇನೆ. ಆಲೂಗಡ್ಡೆ ಹಾಗೆ ಬಾಳೆಕಾಯಿಯು ಕೂಡ ಒಂದು ಬೇಗನೆ ಬೇಯುವ ತರಕಾರಿ. ತುಂಬಾ ಬೇಗನೆ ಬೆಂದು ಬಿಡ್ತದೆ. ಎಷ್ಟು ಬೇಗ ಅಂದ್ರೆ ಒಗ್ಗರಣೆ ಹಾಕಿ 2 ನಿಮಿಷದೊಳಗಡೆ ಪಲ್ಯ ರೆಡಿಯಾಗಿ ಹೋದ ಹಾಗೆ ಆಗ್ತದೆ. ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ರುಬ್ಬಿರುವಂತಹ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಅದನ್ನ ಬೇಕಾದ್ರೆ ನಿಮಗೆ ಅಗತ್ಯ ಇದೆ ಅಂತ ಅನಿಸಿದ್ರೆ, ಉಳಿಸ್ಬೇಕು ಅಂತ ಇದ್ರೆ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇಲ್ಲ ಅಂದ್ರೆ ಹಸಿ ವಾಸನೆ ಹೋಗೋ ತನಕ 1-2 ನಿಮಿಷ ಬಾಡಿಸ್ಕೊಂಡ್ರೆ ರುಚಿಯಾದಂತಹ ಬಾಳೆಕಾಯಿ ಪಲ್ಯ ರೆಡಿ ಆಗ್ತದೆ. ಇದಕ್ಕೆ ಹುಳಿಗೆ ಕೊನೆಯಲ್ಲಿ ಲಿಂಬೆ ಹಣ್ಣಿನ ರಸವನ್ನ ಹಾಕೊಂಡ್ರೆ ಆಯ್ತು. ಈಗಾಗಲೇ ಬಾಳೆಕಾಯಿಯನ್ನ ಹಬೆಯಲ್ಲಿ ಬೇಯಿಸಿ ಮಾಡಿರುವಂತಹ ಒಂದು ಪಲ್ಯದ ರೆಸಿಪಿಯನ್ನು ನಾನು ಶೇರ್ ಮಾಡಿದ್ದೇನೆ. ಅದೊಂದು ರೀತಿ ಆದರೆ ಇದು ಬೇರೆ ರೀತಿಯಲ್ಲಿ ಮಾಡಿದಂತಹ ಪಲ್ಯ. ಈ ಪಲ್ಯದ ರೆಸಿಪಿ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಈಗಾಗಲೇ ಇವತ್ತು ಫೆಬ್ರವರಿ 18, 3 ವರ್ಷವನ್ನು ದಾಟಿದೆ. ಸವಿನ ನೆನಪಿಗೋಸ್ಕರ ಸ್ವೀಟ್ ರೆಸಿಪಿಯನ್ನು ಶೇರ್ ಮಾಡಬೇಕಿತ್ತು, ಆದರೂ ಕೂಡ ಒಂದು ಪಲ್ಯದ ರೆಸಿಪಿಯನ್ನು ಶೇರ್ ಮಾಡಿದ್ದೇನೆ. ನಿಮಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.